ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ಜನರು ರಾತ್ರಿ ಇಡೀ ಪರದಾಡುವಂತಹ ಪರಿಸ್ಥಿತಿ ಉಲ್ಬಣ ಆಗೋಯಿತು. ತುಮಕೂರು ಜಿಲ್ಲಾ ಶಿರಾ ತಾಲೂಕಿನ ಲಕ್ಕನಹಳ್ಳಿಯಲ್ಲಿ ಈ ಘಟನೆಗಳು ಸಂಭವಿಸಿರುವಂಥವು. ಈಗಾಗಲೇ ರಾಜ್ಯದ ಹಲವೆಡೆ ನಿನ್ನೆ ತಡರಾತ್ರಿ ಸುರಿದಂತಹ ಮಹಾಮಳೆಗೆ ಭಾರೀ ಅವಘಡಗಳು ಸಂಭವಿಸಿದೆ. ನೋಡಿ, ಗಮನಿಸಬಹುದು, ಅಂಗಡಿಗಳಿಗೆ ನೀರು ನುಗ್ಗಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಅಕಾಲಿಕ ಮಳೆಯಿಂದ ಪ್ಲಸ್ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದಿಂದ ಎಷ್ಟೋ ಮನೆಗಳು ನೀರ್ಮುಳುಗಾಗಿದ್ದಾವೆ. ಅದ್ರ ಜೊತೆಗೆ ರೋಡಿನ ಅಗಲೀಕರಣದಿಂದ ಪ್ಲಸ್ಸು ಈ ಚರಂಡಿಯನ್ನು ಹೊಡೆದಿದ್ದಾರೆ, ಅದು ಅಪೂರ್ಣಗೊಳಿಸಿದ್ದಾರೆ. ಅದರಿಂದ ಈ ಕರೆಂಟ್ ಪೋಲು ಅವೆಲ್ಲ ಇರೋದ್ರಿಂದ ಪ್ಲಸ್ಸು ಕೆಲವು ರಾಜಕೀಯ ಒತ್ತಡಗಳಿಂದ ಬೇಗ ಅವ್ರು ತೆರವುಗೊಳಿಸ್ತಿಲ್ಲ. ಪೂರ ತೆರವುಗೊಳಿಸಿರೋ ಕಡೆ ಡ್ರೈನೇಜ್ ಮಾಡಿದ್ದಾರೆ, ಅದು ಕ್ಲಿಯರೆನ್ಸ್ ಇರೋದ್ರಿಂದ ಮನೆಗಳಿಗೆ ನೀರು ನುಗ್ಗಿದೆ. ಅದಕ್ಕೆ ಹೊಣೆ ಯಾರು? ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಅದನ್ನು ಕಿವಿಗೆ ಹಾಕ್ಕೊಂಡು ಪೂರ್ಣಗೊಳಿಸ್ಬೇಕಂತ ಗ್ರಾಮಸ್ಥರು ಪ್ಲಸ್ ಇಲ್ಲಿ ನಾವು ವಾಸಿಗಳು. ಇದು ಎರಡೇ ಸಾರಿ ನೀರು ನಿಂತು ಮನೆ ಒಳಗೋಗಿರೋದು. ಬೆಳಿಗ್ಗೆ 5 ಗಂಟೆಗೆ ನಮಗೆ ಕರೆಂಟ್ ಸಮೇತ ಶಾಕ್ ಆಗಿ ಎಲ್ಲ ಹೊರಗಡೆಗೆ ಬಂದು ನಿಂತಿದ್ದೀವಿ. ಒಂದು ಕಡೆ ಚರಂಡಿ ತೆಗೆದು ಒಂದು ಕಡೆ ಬಿಡೋದು, ಈ ತರ ಸ್ವಲ್ಪ ಎಲ್ಲ ರಾಜಕೀಯ ಒತ್ತಡದಿಂದ ಹಿಂಗೆಲ್ಲ ಆಗ್ಬಿಟ್ಟು ಎರಡೂ ಕಡೆಯಿಂದಲೂ ನಮಗೆ ತೊಂದರೆ ಆಗಿರೋದು. ಎರಡೂ ಕಡೆಯಿಂದಲೂ ತೊಂದರೆ ಆಗಿದೆ ನಮ್ಗೆ. ಈಗ ಯಾರೋ ಬಿಜಾರ್ ಅಂತ 3 ದಿವಸ ನಮ್ಗೆ ಪೆಟ್ಟಿಗೆ ತೆಗಿದಂಗೆ ಅವ್ರು ನಿಲ್ಸಿದ್ರು, ಇಲ್ಲ ಚರಂಡಿ ಕಂಪ್ಲೀಟ್ ಆಗೋಗೋದು, ಡ್ರೈನೇಜ್ ಆಗಿರೋದು, ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಿರ್ಲಿಲ್ಲ, ಕೆಲಸ ಆಗೋದು ನಮ್ಗೆ. ಆ ಕಡೆ ಈ ಕಡೆ ಫಸ್ಟ್ ಮಾಡ್ಲಿ ಅಂತ ಇವರು ಸ್ಟೇಟ್ನವರು, ಇವ್ರು ಔಟ್ ಮಾಡ್ಲಿ ಅಂತ ಇವ್ರು, ಹಿಂಗಾಗ್ಬಿಟ್ಟು ನಮಗೆ ತೊಂದರೆ ಆಗ್ತಿರೋದು. ಇದು 2ನೇ ಸಾರಿ ಮನೆಗೆ ನೀರು ಹೋಗಿರೋದು. ನಾವು 5-6 ಜನ ಮನೆಗೆ ಒಳಗಿದ್ವಿ, ಗ್ರೌಂಡ್ ಆದಾಗ ಹೊರಗೆ ಎದ್ದು ಬಂದಿದ್ದೀವಿ. ದಯವಿಟ್ಟು ನಮ್ಗೆ ಆದಷ್ಟು ಬೇಗ ಇರು, ಡ್ರೈನೇಜ್ ಲೇಟ್ ಮಾಡಂಗಿಲ್ಲ, ಚರಂಡಿ ಆಗ್ಲಿ ಡ್ರೈನೇಜ್ ಹೊಡೆದು ಸುಮ್ಮನೆ ಆಗಂಗಿಲ್ಲ, ಬೇಗ ಇದು ಗಮನಿಸ್ತಾ ಇದ್ದೀರಾ. ಈಗಾಗಲೇ ಗ್ರಾಮಸ್ಥರು ಅವರ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಡ್ರೈನೇಜ್ ನೀರು ಕೂಡ ಮನೆಗೆ ನುಗ್ಗುತ್ತಾ ಇದೆ. ಹೇಗೆ ಜೀವನ ಮಾಡೋದಕ್ಕೆ ಸಾಧ್ಯ? ಮನೆಗಳಿಗೆ ಹೀಗೆ ಏಕಾಏಕಿ ನೀರು ನುಗ್ಬಿಟ್ರೆ ನಾವು ಎಲ್ಲಿಗೆ ಹೋಗೋಣ ಸ್ವಾಮಿ ಅಂತ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಲಕ್ಕನಹಳ್ಳಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಬಹುತೇಕ ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದಂತಹ ದವಸ ಧಾನ್ಯಗಳಾಗಿರ್ಬೋದು, ಎಲ್ಲ ಗೃಹ ವಸ್ತುಗಳಾಗಿರ್ಬೋದು ಚೆಲ್ಲಾಪಿಲ್ಲಿ ಆಗೋಗಿದೆ. ದವಸ ಧಾನ್ಯಗಳು ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ತಿನ್ನೋದಕ್ಕೆ ಅನ್ನ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿನ್ನೆ ತುಮಕೂರಿನಲ್ಲಿ ನಡೆದಿರುವಂಥದ್ದು. ಇಂತ ಮಾತ್ರ ಮಾಡಕ್ಕಿಲ್ಲ. ಬಂದು ತಡ್ಕೊಂಡು ಯಾವರನ್ನ ಹಾಳಾಗಿ ಹೋಗ್ಲೇಳು, ಗೋಡೆಕೆಲ್ಲ ನೀರು ಇಳ್ಕೊಂಡು ಮಾತಾಡೋ ಕೂಡ ಬಂದರು. ಬಿಟ್ಟು ನಾಳೆನೆ ಮಾಡಿಸ್ತೀನಿ, ನಾಲ್ಕು ಮಾಡಿಸ್ತೀನಿ ಅಲ್ಲೋಸ್ಬಿಟ್ಟಿದ್ದಾನೆ. ಎಲ್ಲ ಅಂದ್ರಲ್ಲೇ ನೀರ್ಲಿಂತ ಮನೇಲಿ ನುಗ್ಗಿದ್ದೆ, ನಾವ್ ಇರೋದಂಗೆ ಅಲ್ಲಿ. ಇದಕ್ಕೆಲ್ಲ ಯಾರು ಹೊಣೆ? ಮಾಡ್ಬೇಕು.
ಇಂತ ಮಾತ್ರ ಮಾಡಕ್ಕಿಲ್ಲ. ಇವಾಗ ಯಾವ ರನ್ನ ಹಾಳಾಗಿ ಹೋಗ್ಲೇಳು ಗೋಡೆಕೆಲ್ಲ ನೀರು ಇಳ್ಕೊಂಡು ಮಾತಾಡು ಕೂಡ ಬಂದರು ಬಿಟ್ಟು ನಾಳೆನೆ ಮಾಡಿಸ್ತೀನಿ ನಾಡ್ದು ಮಾಡಿ